ನಮಸ್ತೆ ಸ್ನೇಹಿತರೆ, ನಾನು ಸುಷ್ಮಂತ್. ಭಾರತ ತಂಡ ವರ್ಲ್ಡ್ ಕಪ್ ಗೆದ್ದಿದೆ. ನಿಮಗೆಲ್ಲ ಗೊತ್ತಿರೋ ವಿಷಯ. ಭಾರತ ತಂಡದ 4 ಜನ ವಿದಾಯ ಹೇಳಿದ್ರು. ಅಂತಾರಾಷ್ಟ್ರೀಯ ಕ್ರಿಕೆಟಿಗೆ T20 ಫಾರ್ಮೆಟ್ ಹಾಗೂ ಕೋಚ್ ರಾಹುಲ್ ದ್ರಾವಿಡ್ ಕೂಡ ವಿದಾಯ ಹೇಳಿದ್ರು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ರವೀಂದ್ರ ಜಡೇಜಾ T20 ಮಾದರಿ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ವಿದಾಯ ಘೋಷಿಸಿದ್ರು. ನಿಮಗೆಲ್ಲ ಗೊತ್ತಿರೋ ವಿಚಾರನೆ. ಗೆದ್ದು ಹೋಗ್ತಾ ಇದ್ದಾರೆ. ಒಳ್ಳೆಯ ಒಂದು ಬೆಳವಣಿಗೆ ಅಂತಾನೆ ಹೇಳ್ಬೋದು. ರಾಹುಲ್ ದ್ರಾವಿಡ್ ಅವರು ಹೇಳ್ಬೇಕಂದ್ರೆ 2007ರಲ್ಲಿ ನಾಯಕರಾಗಿ ವೆಸ್ಟ್ ಇಂಡೀಸ್ಗೆ ಹೋಗ್ತಾರೆ. ಆವಾಗ ಶ್ರೀಲಂಕಾ ವಿರುದ್ಧ ಸೋಲ್ತಾರೆ, ಮತ್ತೆ ಬರ್ಮಾಡ ಮೇಲೆ ಮಾತ್ರ ಗೆಲ್ತಾರೆ. ಕೊನೆಯ ಪಂದ್ಯದಲ್ಲಿ ಬಾಂಗ್ಲಾದೇಶದ ಮೇಲೆ ಸೋತಿ ಟೂರ್ನಿಯಿಂದಾನೇ ಹೊರಬೀಳ್ತಾರೆ. ಬಹಳಷ್ಟು ಮುಖಭಂಗ ಆಗುತ್ತೆ. ಭಾರತೀಯ ಆಟಗಾರರ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ ಹಾಗೂ ಬಹಳಷ್ಟು ಅವಮಾನ ಮಾಡ್ತಾರೆ ರಾಹುಲ್ ದ್ರಾವಿಡ್ ಅವರಿಗೆ. ನಂತರ ರಾಹುಲ್ ದ್ರಾವಿಡ್ ಅವರು ಕ್ಯಾಪ್ಟನ್ಶಿಪ್ ಅನ್ನು ತ್ಯಜಿಸ್ತಾರೆ. ನಂತರ MS ಧೋನಿ ಅವರು ವರ್ಲ್ಡ್ ಕಪ್ ಗೆಲ್ತಾರೆ, T20 ವರ್ಲ್ಡ್ ಕಪ್. ಆದರೆ ದ್ರಾವಿಡ್ ಅವರಿಗೆ ಯಾವುದೇ ಒಂದು ಕಪ್ ಅನ್ನು ಕೂಡ ಗೆಲ್ತಿರೋಲ್ಲ. ಏಕದಿನ ವರ್ಲ್ಡ್ ಕಪ್ ಅನ್ನು ಗೆಲ್ತಾರೆ. ಆದರೆ ರಾಹುಲ್ ದ್ರಾವಿಡ್ IPL ನಲ್ಲಿ ಸೆಮಿಫೈನಲ್ ನಲ್ಲಿ ನೋಡಿರ್ಬೋದು ನೀವು. ರಾಜಸ್ಥಾನ್ ರಾಯಲ್ಸ್ ತಂಡದ ಕೋಚ್ ಆಗಿದ್ದಾಗ, ಆಟಗಾರನಾಗಿದ್ದಾಗ ಎಷ್ಟೊಂದು ಬೇಸರ ಮಾಡ್ಕೊಂಡಿರ್ತಾರೆ. RCB ತಂಡ ನಾಯಕನಾಗಿ ಕೂಡ ಕಪ್ ಅನ್ನು ಗೆಲ್ಲಕ್ಕಾಗೋದಿಲ್ಲ. ಹಾಗಾಗಿ ರಾಹುಲ್ ದ್ರಾವಿಡ್ ಅವರಿಗೆ ಬಹಳಷ್ಟು ಒಂದು ತೀವ್ರ ನಿರಾಸೆ ಆಗಿತ್ತು ಅಂತಾನೆ ಹೇಳ್ಬೋದು. ಯಾವುದೇ ಕಪ್ ಅನ್ನು ಗೆದ್ದಿರಲಿಲ್ಲ. ಆ ಸಮಯದಲ್ಲಿ ರಾಹುಲ್ ದ್ರಾವಿಡ್ ಅವರು ಈ ಅಂಡರ್-19 ವರ್ಲ್ಡ್ ಕಪ್ ಅನ್ನು ಒಂದ್ಸತಿ ಗೆದ್ದು ಬಿಡ್ತಾರೆ ಕೋಚ್ ಆಗಿ. ನಂತರ ಅವರನ್ನು ಟೀಮ್ ಇಂಡಿಯಾದಾಗ ಮಾಡಿದಾಗ ಈಗ ಅದೇ ವೆಸ್ಟ್ ಇಂಡೀಸ್ ಅಲ್ಲಿ ಎಲ್ಲಿ ಸೋತಿದ್ರು ಅಲ್ಲೇ ಮತ್ತೆ ಗೆದ್ದು ಒಂದು ಇತಿಹಾಸ ನಿರ್ಮಿಸ್ತಾರೆ ಅಂತ ಹೇಳ್ಬೋದು. ನೋಡ್ಬೋದು ಆ ವಿಡಿಯೋಗಳಲ್ಲಿ ಯಾವ ರೀತಿ ಒಂದು ಮಗುವಿನ ರೀತಿ ದ್ರಾವಿಡ್ ಅವರು ಆ ಕಪ್ ಹಿಡ್ಕೊಂಡು ಕೂಗ್ತಾ ಇದ್ರು ಅಂತ ಹೇಳಿ ಬಹಳಷ್ಟು ಸಂತೋಷ ಆಯಿತು. ವಿರಾಟ್ ಕೊಹ್ಲಿ ಅವರು ಕಪ್ಪನ್ನ ರಾಹುಲ್ ದ್ರಾವಿಡ್ ಅವರಿಗೆ ನೀಡ್ತಾರೆ. ಆವಾಗ ಆ ಲೆಜೆಂಡ್ಸ್ಗಳು ಆ ಕಪ್ಪನ್ನು ಹಿಡಿದು ಪಟ್ಟ ಸಂಭ್ರಮ ಬಹಳಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು ಕೂಡ 2010ರಿಂದನೂ ಟೀಮ್ ಇಂಡಿಯಾದಲ್ಲಿ ಇದ್ರು ಕೂಡ ವರ್ಲ್ಡ್ ಕಪ್ ಅಲ್ಲಿ ಬಹಳ 30+ ರನ್ ಹೊಡೆದಿದ್ದು ಬಹಳ ಕ್ರೂಷಿಯಲ್ ಮ್ಯಾಚ್ ಅದು. ಆ ಯಂಗ್ಸ್ಟರ್ ಆಗಿದ್ರು, ಆವಾಗ ವರ್ಲ್ಡ್ ಕಪ್ ಗೆಲ್ತಾರೆ. ಬಹಳಷ್ಟು ಖುಷಿಯ ವಿಚಾರ ಅಂತಾರೆ. ರೋಹಿತ್ ಶರ್ಮಾ ಕೂಡ 2007 T20 ವರ್ಲ್ಡ್ ಕಪ್ ನಲ್ಲಿ ಗೆದ್ದಿರ್ತಾರೆ. ಇಷ್ಟು 11 ವರ್ಷ ಆದ್ರೂ ಕೂಡ ಯಾವ ತಂಡವು ಭಾರತ ತಂಡ ವರ್ಲ್ಡ್ ಕಪ್ ಗೆಲ್ಲೋಕೆ ಆಗಿರಲಿಲ್ಲ. ರೋಹಿತ್ ಶರ್ಮಾ ಸೆಮಿಫೈನಲ್ ತನಕ ಬರುತ್ತೆ, ಮತ್ತೆ ಫೈನಲ್ ತನಕನೂ 2 ಸಾರಿ ಫೈನಲ್ ತನಕ ಬಂದಿದ್ದಾರೆ. ICC ಟೆಸ್ಟ್ ಚಾಂಪಿಯನ್ಶಿಪ್ ಮತ್ತು ಏಕದಿನ ಫಾರ್ಮೆಟ್ ಅಲ್ಲಿ ಫೈನಲ್ ತನಕ ಬಂದು ಮುಗ್ಗರಿಸ್ತಾರೆ. ಇದೊಂದು ಕೊನೆಯ ವರ್ಲ್ಡ್ ಕಪ್ ಆಗಿತ್ತು ಅಂತಾನೆ ಹೇಳ್ಬೋದು ರೋಹಿತ್ ಶರ್ಮನಿಗೆ. ಹಾಗೂ ರವೀಂದ್ರ ಜಡೇಜನಿಗೂ ಕೂಡ. ರವೀಂದ್ರ ಜಡೇಜಾ ಒಂದು ಉತ್ತಮ ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ರವೀಂದ್ರ ಜಡೇಜನಿಗೂ ಕೂಡ ಇದೊಂದು ಈ ವರ್ಲ್ಡ್ ಕಪ್ ವಿದಾಯ ಬಹಳಷ್ಟು ಖುಷಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ ಈ ವರ್ಲ್ಡ್ ಕಪ್ ಬಹಳ ಸಂತೋಷವನ್ನು ಕೊಟ್ಟಿದೆ ಅಂತಾನೆ ಹೇಳ್ಬೋದು.